ಕಡೆ ಶವಶೋಧ ಕಾರ್ಯವನ್ನ ಎಸ್ಐಟಿ ಟೀಮ್ ನಡೆಸ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ದೂರುದಾರ ಬಂದಿದ್ದಾರೆ. ನಾನು ಕೂಡ ಸಾಕ್ಷಿಯಾಗಿದ್ದೀನಿ, ಶವಗಳನ್ನ ನೋಡಿದ್ದೀನಿ ಅಂತ ಈತ ಹೇಳ್ತಾ ಇದ್ದಾರೆ. ನಿಗೂಢ ಶವಗಳ ಪ್ರಕರಣದಲ್ಲಿ ಮತ್ತೊಬ್ಬ ದೂರುದಾರನ ಎಂಟ್ರಿ ಆಗಿದೆ. ಧರ್ಮಸ್ಥಳ ಠಾಣೆಗೆ ಜಯನ್ ಟಿ ಎಂಬ ವ್ಯಕ್ತಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಎಸ್ಐಟಿ ಸೂಚನೆ ಮೇರೆಗೆ ಧರ್ಮಸ್ಥಳ ಠಾಣೆಗೆ ಹೋದ್ರು, ದೂರನ್ನ ದಾಖಲು ಮಾಡಿದ್ರು. ಈ ಮೊದಲು ಎಸ್ಐಟಿಗೆ ದೂರಿನ ಅರ್ಜಿಯನ್ನ ಜಯನ್ ನೀಡಿದ್ರು. ದೂರು ಅರ್ಜಿಯಲ್ಲಿ ಸಂಪೂರ್ಣ ಘಟನೆಯ ಬಗ್ಗೆ ಜಯನ್ ವಿವರಿಸಿದ್ದಾಗಿ ತಿಳಿಸಿದ್ದಾರೆ. ನಿನ್ನೆ ಈ ಬಗ್ಗೆ ಆರೋಪವನ್ನ ಜಯನ್ ಮಾಡಿದ್ರು. ನಾನು ಕಣ್ಣಾರೆ ಕಂಡಿದ್ದೀನಿ, ಅದಕ್ಕೆ ನಾನೇ ಸಾಕ್ಷಿ, ನನ್ನ ಜೊತೆ ಹಲವು ಸಾಕ್ಷಿದಾರರು ಕೂಡ ಇದ್ದಾರೆ, ಅವರನ್ನ ವಿಚಾರಣೆ ಹಂತದಲ್ಲಿ ಕರೆತರ್ತೀನಿ ಅಂತ ಕೂಡ ಈ ವ್ಯಕ್ತಿ ಹೇಳಿದ್ರು. ಅದರಂತೆ ಈಗ ಎಸ್ಐಟಿ ಟೀಮ್ ನೀವು ಹೋಗಿ ಠಾಣೆಗೆ ದೂರು ಕೊಡಿ ಮೊದಲು ಅಂತ ಹೇಳಿದ್ರಿಂದ ಧರ್ಮಸ್ಥಳ ಠಾಣೆಗೆ ಬಂದಂತಹ ಜಯನ್ ದೂರನ್ನ ಕೊಟ್ಟಿದ್ದಾರೆ. ಜಯನ್ ಅವರ ದೂರನ್ನ ಸ್ವೀಕಾರ ಮಾಡಲಾಗಿದ್ದು ನಂತರದಲ್ಲಿ ಪಬ್ಲಿಕ್ ಟಿವಿಯ ಜೊತೆ ಜಯನ್ ಮಾತಾಡಿದ್ದಾರೆ. ಬಾಲಕಿಯನ್ನ ಪೊಲೀಸ್ ಅಧಿಕಾರಿಗಳು ರಾಜ್ಯ ಹೆದ್ದಾರಿ 37ರ ಅರಣ್ಯದಲ್ಲಿ ಶವವನ್ನ ಹೂಳಲಾಗಿದೆ, ಅದನ್ನ ಪತ್ತೆ ಮಾಡೋದಕ್ಕೆ ನಾನು ಮುಂದೆ ಬರ್ತೀನಿ. ಈ ವಿಷಯದಲ್ಲಿ ಸ್ಥಳೀಯರು ಕೂಡ ಸಹಕಾರವನ್ನ ಕೊಡ್ತಾರೆ. ಒಂದು ವಾರದ ನಂತರ ಪೊಲೀಸ್ ಅಧಿಕಾರಿಗೆ ಸ್ಥಳಕ್ಕೆ ಬಂದಿದ್ರು. ಮೃತಪಟ್ಟಂತಹ ಹೆಣ್ಣು ಮಗಳ ವಯಸ್ಸು 13ರಿಂದ 15 ವರ್ಷ ಆಗಿತ್ತು. 1ರಿಂದ 2 ಅಡಿ ಆಳದ ಗುಂಡಿ ತೆಗೆದು ಶವವನ್ನ ಆ ಅಧಿಕಾರಿ ಉಳಿದ್ದಾರೆ. ಜೀವನದಲ್ಲಿ ಜಿಗುಪ್ಸೆಯಿಂದ ಆತ್ಮಹತ್ಯೆ ಅಂತ ಪೊಲೀಸರು ಹೇಳಿದ್ರು ಅಂತ ಸುಳ್ಳು ಕಥೆಯನ್ನ ಕಟ್ಟಿದ್ರ ವಿಷಯವಾಗಿ ಕೂಡ ಈ ವ್ಯಕ್ತಿ ಬಾಯ್ಬಿಡ್ತಾ ಇದ್ದಾರೆ. ಘಟನೆ ಬಗ್ಗೆ ಎಸ್ಐಟಿಗೆ ದೂರನ್ನ ಕೊಟ್ಟ ನಂತರದಲ್ಲಿ ಜಯನ್ ಪಬ್ಲಿಕ್ ಟಿವಿಯ ಜೊತೆಗೂ ಕೂಡ ಮಾತನಾಡಿದ್ರು. 2002 ಮತ್ತು 3ರ ಅವಧಿಯಲ್ಲಿ ಆದಂತಹ ಘಟನೆಯ ಬಗ್ಗೆ ಈಗ ಯಾಕೆ ನೀವು ಮಾತಾಡ್ತಿದ್ದೀರಾ ಅನ್ನೋದಕ್ಕೂ ಕೂಡ ಅವರು ಉತ್ತರವನ್ನ ಕೊಟ್ಟರು. ಜಯಂತ್ ತಂಗಪ್ಪನವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಅವರು ಎಸ್ಐಟಿ ಕಚೇರಿಯಿಂದ ಹೊರಗೆ ಬಂದಿದ್ದಾರೆ. ಸರ್, ನೀವು ಎಸ್ಐಟಿಗೆ ದೂರು ಕೊಡ್ಲಿಕ್ಕೆ ಅಂತ ಬಂದದ್ದು, ಏನಾಯ್ತು ಒಳಗೆ? ಸರ್, ಎಸ್ಐಟಿಯ ನಿಯಮ ಪ್ರಕಾರವಾಗಿ ಎಸ್ಐಟಿ ಇನ್ನು ಏನೋ ಒಂದು ಪ್ರಕರಣ ಇವಾಗ ಬೆಳ್ತಂಗಡಿಯಲ್ಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾದ ನಂತರ ಅದರ FIR ಪ್ರತಿಯನ್ನು ಅಲ್ಲಿ ಕಳಿಸ್ಕೊಡು, ಅಂದರೆ DIG ಅವರಿಗೆ ಕೊಡಬೇಕು. ಏನಾದರೂ ಆ ಪ್ರಕರಣ ಈ ಥರ ಆಗಿದೆ ಅನ್ನೋ ಇಂಥ ಡೌಟ್ ಇದೆ ಅಂತ ಇವರಿಗೆ ಬಂದು ನೇರವಾಗಿ ಹೇಳ್ಬೋದು, ಇಲ್ಲ ಠಾಣೆಗೆ ಹೋಗಿ ಆ ಪ್ರಕರಣವನ್ನು ಈ ಎಸ್ಐಟಿ ತಂಡಕ್ಕೆ ವರ್ಗಾವಣೆ ಮಾಡಿ ಅಂತ ಹೇಳ್ಬೋದು. ಆ ನಂತರ ಅವ್ರು ತನಿಖೆ ಮಾಡಿಸ್ತಾರೆ. ಹೌದು, ಠಾಣೆಗೆ. ನಾನು ಬೆಳ್ತಂಗಡಿ ಬರ್ತಾ ವ್ಯಾಪ್ತಿ ಅಂತ ಹೇಳಿದೆ, ನಾನು ಇಲ್ಲೇ ಕೊಡೋಣ ಅಂತ, ಬೇಡ ಠಾಣೆಯಲ್ಲಿ ಬರ್ತಾ ಅಲ್ಲೇ ಕೊಡಿ ಅಂತ ಹೇಳಿದ್ವಿ. ಈಗ ಎಲ್ಲರೂ ಕೂಡ ಒಂದೊಂದು ಬಂದು ದೂರುಗಳನ್ನು ಕೊಡ್ತಾ ಇದ್ದಾರೆ. ಆಕ್ಚುಲಿ ಆ ಮುಸುಕುದಾರಿ ವ್ಯಕ್ತಿ ಮುಸುಕು ಹಾಕೊಂಡ್ ಬಂದಿದ್ರು, ನೀವು ಮುಸುಕು ತೆಗೆದು ಬಂದಿದ್ದೀರಿ. ಏನಕ್ಕೆ ಸರ್? ಭಾರತ ದೇಶ ಕಾನೂನಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ವಾ ಸರ್? ಅದೇ ಅವಕಾಶದಲ್ಲಿ ಬದುಕ್ತಾ ಇದ್ದೀನಿ ಸರ್. ಅದೇ ಇದರಲ್ಲಿ ನಾನು ದೂರು ಕೊಡ್ತಾ ಇದ್ದೀನಿ ಸರ್. ಏನಕ್ಕೆ ಸರ್? ಏನಕ್ಕೆ ಮುಸುಕು ಹಾಕ್ಬೇಕು? ನಾವು ಕಳ್ಳತನ ಮಾಡಿದಿನಾ? ಇಲ್ಲ ತಾನೆ? ನೇರವಾಗಿ ಹೋಗ್ಬೋತಾನೆ. ಅದಕ್ಕೆ ನೇರವಾಗಿ ಬಂದಿ ನಿಮ್ಮ ಹತ್ರ. ನಾನು ಓಡಿ ಹೋಗ್ತಾ ಇಲ್ಲ. ಈಗ ಪ್ರಶ್ನೆ ಇರುವುದು, ಈಗ ಆತ ಎಲ್ಲ ಹೂತು ಹಾಕಿದವ, ನೀವು ಕೂಡ ಏನಾದ್ರು ಮೃತದೇಹವನ್ನು ಹೂತು ಹಾಕಿದವರು ಅಥವಾ ನೋಡಿದವರು? ನೋಡಿದವರು ನಾನು ಹೂತು ಹಾಕಿದವರು ಬೇರೆನೇ ಇದ್ದಾರೆ. ಇಲ್ಲ, ಅದಕ್ಕೇನೆ ನಾನು ಹೇಳಿದ್ನಲ್ಲ, ಆ ಪೊಲೀಸ್ ಅಧಿಕಾರಿ ಅಂತ ಅವನಿಗೆ ಹೆಣ್ಣು ಮಕ್ಕಳು ಇಲ್ವಾ? ಮನೆಯಲ್ಲಿ ಯಾರು ಇರಲ್ವಾ ಅವನಿಗೆ ಹೂತು ಹಾಕ್ಲಿಕ್ಕೆ? ಇದೇ ಬೇಕಿತ್ತ? ಅವನ ಕರ್ತವ್ಯ ಮಾಡಬೇಕಿತ್ತು. ಅದು ಮಾಡೋದಕ್ಕೆ ನಾನು ಬಂದಿರೋದು ಇವತ್ತು. ಒಂದು 15 ವರ್ಷ ಆಗಿದೆ ಸರ್. 15 ವರ್ಷ ಅಲ್ಲ, ತುಂಬಾ ಡಿಲೇ ಅಲ್ಲ 15 ವರ್ಷ? ನಾನು ಇದನ್ನೇ ಕಾಯ್ತಾ ಇದ್ದೆ, ಒಂದು SIT ಟೀಮ್ ಬರಲಿ ಅಂತ ಕಾಯ್ತಾ ಇದ್ದೆ. ನಾನು 2 ವರ್ಷದಿಂದ ವಿಡಿಯೋ ಮಾಡಿದಲ್ಲಿ ಯಾವ್ದಾದ್ರು ಒಂದು ಅಧಿಕಾರಿ ಅಂದ್ರೆ ಒಂದು ಒಳ್ಳೆ SP ಬಂದ್ರೆ ನಾನು ದೂರು ಕೊಡ್ತೇನೆ, ಇದನ್ನ ತನಿಖೆ ಆಗ್ಬೇಕಂತ ಅವತ್ತೇ ಹೇಳಿದೆ. ಆದ್ರೆ ಒಂದು SIT ಬಂತಲ್ಲ, ನನಗೆ ಅದೇ ಖುಷಿ ಆಗಿರೋದು. ಅದ್ರ ಮುಖಾಂತರ ಮಾಡ್ತಾ ಇದ್ದೀನಿ. 15 ವರ್ಷ ಕರ್ನಾಟಕದಲ್ಲಿ ಒಳ್ಳೆ ಆಫೀಸರ್ ಸಿಗ್ಲಿಲ್ವಾ ನಿಮ್ಗೆ? ಜನ ಕೇಳ್ತಿರೋದು ಅದೇ 15 ಅಲ್ಲ, 86ರಿಂದಲೇ ಇಲ್ಲ. 86ರಲ್ಲಿ ಪದ್ಮಲತಾ ನನ್ನ ಮನೆಯವರು, ಅವ್ರದ್ದು ನ್ಯಾಯ ಇನ್ನೂ ಸಿಗಲಿಲ್ಲ. ಅದು ತನಿಖೆ ಆಗಬೇಕು. ಅದನ್ನು FIR ಇಲ್ಲಿಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ. ಅದೇ ಅಲ್ಲದೆ ಇನ್ನು ಸಂತೋಷ್ ಅಂತ ಹೇಳಿ ಚಾರ್ಮಾಡಿಯಲ್ಲಿ ನಮ್ಮ ಹುಡುಗನ ಬಸಡಿಗೆ ತಲೆ ಹಾಕಿ ಕೊಲೆ ಮಾಡಿರೋದು 4 ಜನ, ಅದು ಇನ್ನೂ ನ್ಯಾಯ ಸಿಗಲಿಲ್ಲ ಸರ್. ಎಷ್ಟು ಬೇಕು ಸರ್? ನಾನು ಫೈಟ್ ಮಾಡಿರೋದಲ್ಲಿ ಕೊಡ್ತೀನಿ ಸರ್. ಮತ್ತಿನ್ನೇನು ಸರ್, ಇದಕ್ಕೆ ಜಾಸ್ತಿ ಬೇಕಾ? ಕೊನೆಯದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮೊನ್ನೆ ಬಂದು ಕೂಡಲೇ ಎಲ್ಲರೂ ಹೇಳ್ತಿರೋದು ಆ ಜಯಂತ್ ತಂಗಪ್ಪನಿಗೆ ಹುಚ್ಚು, ಅವನಿಗೆ ಹುಚ್ಚು ಅಂತ. ಹುಚ್ಚು ಮಾತ್ರ ಅಲ್ಲ, ಇವರು ಹೇಳಿದ್ರು ಹುಚ್ಚನೇ ಬಂದಿರೋದು. ಅದು ಅವ್ರಿಗೆ ಇನ್ನೊಮ್ಮೆ ತಿಳಿಸಿ. ಅವರಿಗೆ ಇವತ್ತೆಲ್ಲ ಜಾಲತಾಣ ಆಗಿರೋದು ತುಂಬಾ ದಿನದಿಂದ ಆಗ್ತಾ ಇದೆ. ಅಮ್ಮ ಅಕ್ಕ ಮಕ್ಕಳಿಗೆ ಎಲ್ಲ ಬೈತಾ ಇರೋದು, ಅದಕ್ಕೇನೆ ಬಂದಿರೋದು ಇವತ್ತು. ಆಕ್ರೋಶ ಅಲ್ಲ, ಆಗಿರೋ ಘಟನೆಗೆ ಆಕ್ರೋಶ ಇರೋದು. ಮಾಡಿರೋ ಘಟನೆಗೆ ನ್ಯಾಯ ಸಿಗಲೇಬೇಕು. ಅಧಿಕಾರಿಯಲ್ಲೇ ಕೊಡ್ತೀನಿ, ನಾನು ಕೊಡ್ತೀವಿ ನಿಮಗೆ. ಹೆಸರು ಡಿಟೇಲ್ ಇದೆ ಸರ್. ನೀವು ಇವಾಗ ಏನು ದೂರು ಕೊಡ್ತೀವಿ ಅದನ್ನು ಪ್ರತಿ ಕೊಡ್ತೀವಿ. ಆದ್ರೆ ಎಲ್ಲ ದಾಖಲಾದ ಬರೆದಿಲ್ಲ. ಏನು ಬೇಕೋ ಅದು SIT ಗೆ ನಾನು ಮಾಹಿತಿ ಕೊಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಇದು ಜಯಂತ್ ತಂಗಪ್ಪನ್ ಅವರ ಮಾತು. ಇವರ ಆರೋಪ ಇರುವಂತದ್ದು ಯಾವುದೋ ಕ್ಷೇತ್ರದ ಮೇಲೆ ಅಲ್ಲ, ಯಾವುದೋ ಒಂದು ವ್ಯಕ್ತಿಯ ಮೇಲೆ ಅಲ್ಲ. ಇವರು ನೇರವಾಗಿ ಆರೋಪ ಮಾಡ್ತಾ ಇರೋದು ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಧಿಕಾರಿಯ ಮೇಲೆ. ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಯ ಮೇಲೆ ಇವರು ದೂರನ್ನ ಹೇಳ್ತಾ ಇದ್ದಾರೆ. ಅದರ ಹೆಸರನ್ನ ಹೇಳ್ತಾ ಇಲ್ಲ. ನಾನು ಧರ್ಮಸ್ಥಳ ಠಾಣೆಗೆ ದೂರು ಕೊಡುವಾಗಲೇ ಆ ಹೆಸರನ್ನ ಬಹಿರಂಗಪಡಿಸ್ತೇನೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು.
ರೈಟ್. ಈಗ ಸದ್ಯ ಶವಶೋಧ ಅನಾಮಿಕನ ದೂರಿನ ಆಧಾರದ ಮೇಲೆ ಒಂದು ಕಡೆಯಲ್ಲಿ ನಡೀತಾ ಇದೆ, ಮಗದೊಂದು ಕಡೆಯಲ್ಲಿ ಮತ್ತೊಬ್ಬ ನಾನು ಪ್ರತ್ಯಕ್ಷದರ್ಶಿ, ನಾನು ಕಣ್ಣಾರೆ ಕಂಡಿದ್ದೀನಿ, ಅದರ ಬಗ್ಗೆ ನಾನು ಈ ಹಿಂದೆ ಕೂಡ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದೆ, ಅದನ್ನು ಯಾರು ನಿರ್ಲಕ್ಷ್ಯ ಮಾಡಿದ್ರು, ಯಾರು ಕೂಡ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅಂತ ಈಗ ದೂರನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ, ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ಇದ್ದಾರೆ. ದೀಪಕ್, ಈಗ ಅನಾಮಿಕ ದೂರುದಾರ ಕೊಟ್ಟಿರುವಂತಹ ಕಂಪ್ಲೇಂಟ್ ಮತ್ತು ಆತನ ಆರೋಪ ಅದು ಒಂದು ಬೇರೆ ರೀತಿಯಾದಂತಹ ಪ್ರಕರಣ. ಈಗ ಮತ್ತೊಬ್ಬ ವ್ಯಕ್ತಿ ಏನು ಬಂದಿದ್ದಾರೆ ಅದು ಬೇರೆ ರೀತಿಯ ಪ್ರಕರಣ, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನೋಡ್ಬೇಕಲ್ವಾ? ಖಂಡಿತ ದಿವ್ಯ ಜ್ಯೋತಿ, ನಾವು ಕೂಡ ಅದನ್ನು ಕೇಳಿದ್ವಿ. ಆ ಪ್ರಕರಣಗಳಿಗೂ ಮತ್ತು ಈ ಪ್ರಕರಣಕ್ಕೆ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥದ್ದು. ಆ ಎಲ್ಲ ಆತ ಪಾಯಿಂಟ್ ಮಾಡಿದ 13 ಪಾಯಿಂಟ್ಗಳಿದೆ, ಅದು ಮತ್ತು ಇನ್ನೂ ಕೂಡ ಹೆಚ್ಚಿನ ಪಾಯಿಂಟ್ಗಳಿದೆ ಅನ್ನುವಂಥದ್ದು ಹೇಳ್ತಾನೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು 2002-3ರಲ್ಲಿ ನಡೆದ ಘಟನೆ. ಇಲ್ಲೇ ನೇತ್ರಾವತಿ ಸ್ನಾನಘಟ್ಟದ ಸ್ವಲ್ಪ ಆ ಭಾಗಕ್ಕೆ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲೇ ಈ ಒಂದು ಘಟನೆ ನಡೆದಿತ್ತು. ಒಂದು 13ರಿಂದ 15 ವರ್ಷ ಬಾಲಕಿಯ ಮೃತದೇಹ ಅದು ರಸ್ತೆಯ ಪಕ್ಕದ ಕಾಡಿನಲ್ಲಿತ್ತು. ಅದನ್ನ ಹಾಗೇ ಬಿಟ್ಟಿದ್ರು ಅನ್ನುವಂಥ ಒಂದು ಪ್ರಮುಖವಾದ ಆರೋಪವನ್ನು ಮಾಡ್ತಾರೆ. ಇಲ್ಲಿ ಸಂಶಯ ಬರುವಂಥದ್ದು ದಿವ್ಯ ಜ್ಯೋತಿ, ಒಂದು ಮೃತದೇಹ ರಸ್ತೆ ಪಕ್ಕದಲ್ಲಿ ಇದ್ರೆ ಒಂದು ವಾರದ ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಹೋಗ್ತಾರಾ? ಆ ನಂತರ ಯಾವುದೇ UDR ದಾಖಲು ಮಾಡ್ಕೊಳ್ಳದೆ ಮತ್ತು ಮರಣೋತ್ತರ ಪರೀಕ್ಷೆಯನ್ನು ನಡೆಸದೆ ಅಲ್ಲೇ ದಫನ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಇದೇ ಆರೋಪವನ್ನ ವೃತ್ತ ನಿರೀಕ್ಷಕರ ಮೇಲೆ ಮತ್ತು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರ ಮೇಲೆ ಈ ದೂರುದಾರ ಮಾಡ್ತಾ ಇರುವಂತಹ ಆರೋಪ. ಹಾಗಾಗಿ ಆ ದೂರುದಾರ ಈಗ SIT ಕಚೇರಿಗೆ ಹೋಗಿರುವಂಥದ್ದು. ಅಲ್ಲಿಂದ ಅವರನ್ನ ನೇರವಾಗಿ ಧರ್ಮಸ್ಥಳ ಠಾಣೆಗೆ ಕರೆಸಿದ್ದಾರೆ. ಧರ್ಮಸ್ಥಳ ಠಾಣೆಯಲ್ಲಿ ಪೊಲೀಸರು FIR ದಾಖಲು ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 1.25 ಗಂಟೆ ಆಯಿತು ಆ ದೂರುದಾರ ಧರ್ಮಸ್ಥಳ ಠಾಣೆಯ ಒಳಗೆ ಇದ್ದಾರೆ. ಅವರು ದೂರು ದಾಖಲಾದ ನಂತರ ವಾಪಸ್ ಬರ್ತಾರೆ ಮತ್ತು ಅವರ ಹೇಳಿಕೆಯನ್ನು ನಾವು ಪಡಿತೇವೆ. ಇದರ ಜೊತೆಗೆ SIT ಹೇಳಿರುವಂತಹ ಒಂದು ವಾಕ್ಯ ಬಹಳ ಗಮನ ಸೆಳೀತದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ಅದು DIG ಹಿರಿಯ ಪೊಲೀಸ್ ಮಹಾನಿರ್ದೇಶಕರ ಅಂಗಳಕ್ಕೆ ಹೋಗ್ತದೆ. ಅವರ ಸೂಚನೆಯ ಮೇರೆಗೆ ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದು. ಒಂದಾ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರೇ ಇದರ ತನಿಖೆ ಮಾಡ್ತಾರಾ ಅಥವಾ ಈ ಪ್ರಕರಣವನ್ನ SITಗೆ ಕೊಡ್ತಾರಾ? ಆ ವಿವೇಚನೆಯನ್ನ DG ಅವರಿಗೆ ಬಿಟ್ಟಿರುವಂಥದ್ದು SIT ಅವರು. ಹಾಗಾಗಿ ಮುಂದಿನ 1-2 ದಿವಸಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಹೇಳುವಂತಹ ಈ ಒಂದು ಘಟನೆ ಇದೆ ಮತ್ತು ದಾಖಲಾದ FIR ಇದರ ತನಿಖೆಯನ್ನ ಯಾರು ಮಾಡ್ತಾರೆ ಅನ್ನುವಂಥದ್ದೀಗ ಸದ್ಯಕ್ಕೆ ಕುತೂಹಲ ಇರುವಂಥದ್ದು ದಿವ್ಯ ಜ್ಯೋತಿ. ಓಕೆ ದೀಪಕ್ ಜೈನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.